ಪೊಲೀಸ್ನ ಆರ್ಥಿಕ ಅಪರಾಧಗಳ ವಿಭಾಗದಿಂದ ಡಿಕೆಶಿಗೆ ನೋಟಿಸ್ ನೀಡಲಾಗಿದೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬೆಳಗಾವಿಯಲ್ಲಿ ಮಾತಾಡಿದ್ದಾರೆ. ಬೆಳಗಾವಿ ಅಧಿವೇಶನದ ಬಳಿಕ ದೆಹಲಿಗೆ ಹೋಗ್ತೇನೆ, ನೋಟಿಸ್ಗೆ ಉತ್ತರಿಸುತ್ತೇನೆ ಅಂತ ಹೇಳಿದ್ದಾರೆ. ದೆಹಲಿಗೆ ತನಿಖೆಗೆ ಒತ್ತು ಹೋಗ್ತಿದೆ ಅದಕ್ಕೆ ನೋಟಿಸ್ ಅವರು ಹೇಳಿದ್ದೀನಿ. ನಾನು ನೆಕ್ಸ್ಟ್ ಅವರ್ ಬರ್ತೀನಿ ಅಂತ ಹೇಳಿದ್ದೀನಿ. ಸೆಕ್ಷನ್ ಆದ್ಮೇಲೆ ಬರ್ತೀನಿ ಅಂತ ಅದು ಹೇಳಿದ್ದೀನಿ. ಹೋಗಿ ಬರ್ತೀನಿ. ದೆಹಲಿಗೆ ತನಿಖೆಗೆ ಒತ್ತು ಹೋಗ್ತಿದೆ ಅದಕ್ಕೆ ನೋಟಿಸ್ ಅವರು ಹೇಳಿದ್ದೀನಿ. ನಾನು ನೆಕ್ಸ್ಟ್ ಅವರ್ ಬರ್ತೀನಿ ಅಂತ ಹೇಳಿದ್ದೀನಿ. ಸೆಕ್ಷನ್ ಆದ್ಮೇಲೆ ಬರ್ತೀನಿ ಅಂತ ಅದು ಹೇಳಿದ್ದೀನಿ. ಹೋಗಿ ಬರ್ತೀನಿ. ದೆಹಲಿಗೆ ತನಿಖೆಗೆ ಒತ್ತು ಹೋಗ್ತಿದೆ ಅದಕ್ಕೆ ನೋಟಿಸ್ ಅವರು ಹೇಳಿದ್ದೀನಿ. ನಾನು ನೆಕ್ಸ್ಟ್ ಅವರ್ ಬರ್ತೀನಿ ಅಂತ ಹೇಳಿದ್ದೀನಿ. ಸೆಕ್ಷನ್ ಆದ್ಮೇಲೆ ಚಳಿಗಾಲದ ಅಧಿವೇಶನದ 10ನೇ ದಿನವೂ ಪ್ರತಿಭಟನೆಗಳ ಕಾವು ಜೋರಾಗಿದೆ. ಸುವರ್ಣ ವಿಧಾನಸೌಧದ ಹೊರಗೆ ವಿವಿಧ ಬೇಡಿಕೆಗೆ ಒತ್ತಾಯಿಸಿ 5 ಸಂಘಟನೆಗಳು ಹೋರಾಟ ನಡೆಸುತ್ತಾ ಇದೆ. ಮೀಸಲಾತಿಗೆ ಒತ್ತಾಯಿಸಿ ಪರಿಶಿಷ್ಟ ಜಾತಿಯ ಸೂಕ್ಷ್ಮ, ಅತಿ ಸೂಕ್ಷ್ಮ ಅಲೆಮಾರಿ ಸಮುದಾಯಗಳ ಒಳ ಮೀಸಲಾತಿ ಹೋರಾಟ ಸಮಿತಿಯಿಂದ ಪ್ರತಿಭಟನೆ ನಡೆಯಲಿದೆ. ಸುವರ್ಣಸೌಧದ ಹೊರಗಿನ ಸುವರ್ಣ ಗಾರ್ಡನ್, ಅಲಾರಾಬಾದ್ ಕ್ರಾಸ್ನಲ್ಲಿ ಪ್ರತಿಭಟನೆಗಳು ನಡೆಯಲಿದೆ. ಸಿಎಂ ಆಪ್ತ ಸಚಿವರು ಡಿನ್ನರ್ ಮೀಟಿಂಗ್ ವಿಚಾರದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಡಿನ್ನರ್ ಮಾಡ್ಲಿ, ಯಾರು ಬೇಡ ಅಂದ್ರು, ಊಟ ಮಾಡ್ಲಿ, ಸಂತೋಷ, ಅದೆಲ್ಲ ನನಗೆ ಯಾಕೆ ಅಂತ ಹೇಳಿದ್ದಾರೆ. ಹೊರಗಡೆಯಿಂದ ಬಂದಿರ್ತಾರೆ, ಅದಕ್ಕೆ ಊಟಕ್ಕೆ ಕರೆದಿದ್ದಾರೆ ಅಂತ ಹೇಳಿದ್ದಾರೆ. ರಾತ್ರಿ ಡಿನ್ನರ್ ಮೀಟಿಂಗ್ ಆಗಿದೆ ಸರ್, ಜಾರಕಿಹೊಳಿ ಮನೆಯಲ್ಲಿ. ಮಾಡಲಿ, ಸಂತೋಷ. ಊಟ ಮಾಡೋದು ಬೇಡ ಅಂತ ಹೇಳಕ್ ಆಗ್ತದ? 4-5 ಜನ ಅಷ್ಟೇ ಇದ್ದಿದ್ದು ಅಂತ ಸರ್. ಬೇರೆ ನನ್ಗೆ ಯಾಕೆ ಅದೆಲ್ಲ? ಈಗ ಬರ್ತಾರೆ, ಊಟ ಮಾಡ್ತಾರೆ. ಈ ಹೊರಗಡೆಯಿಂದ ಬಂದಿದ್ದೀವಿ, ಎಲ್ಲ ಸೇರುತ್ತೆ. ತಪ್ಪು. ರಾಜ್ಯ ಸರ್ಕಾರದಿಂದ ದ್ವೇಷ ಭಾಷಣ ಮಸೂದೆ ಮಂಡನೆ ವಿಚಾರ ಬಗ್ಗೆ ಹುಬ್ಬಳ್ಳಿಯಲ್ಲಿ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ಹಿಂದೂಗಳನ್ನೇ ಟಾರ್ಗೆಟ್ ಮಾಡುವುದಕ್ಕೆ ಹಾಗೂ ಮುಸ್ಲಿಮರ ಓಲೈಕೆ ಉದ್ದೇಶದಿಂದ ಮಸೂದೆಯನ್ನ ಮಂಡಿಸಿದ್ದಾರೆ. ಸರ್ಕಾರ ಕೂಡಲೇ ಮಸೂದೆಯನ್ನು ವಾಪಸ್ ಪಡೆಯಬೇಕು ಅಂತ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ದ್ವೇಷ ಭಾಷಣ ಮತ್ತು ದ್ವೇಷ ಪ್ರಕರಣಗಳ ಏನು ಒಂದು ಮಸೂದೆ ಪಾಸ್ ಆಗಿದೆ, ಅದನ್ನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಈಗಾಗಲೇ ನಾವು ಡಿಸಿಗಳಿಗೆಲ್ಲ ಮನವಿಗಳನ್ನು ಕೂಡ ಕೊಟ್ಟಿದ್ದೀವಿ. ಇದು ವ್ಯವಸ್ಥಿತವಾಗಿ ಮುಸ್ಲಿಮರನ್ನ ಅಪೀಸ್ಮೆಂಟ್ ಮಾಡುವಂತಹದ್ದು, ಮುಸ್ಲಿಮರ ಒತ್ತಡಕ್ಕೆ ಮಣದು ಮಾಡ್ತಾ ಇರುವಂತಹ ಈ ಮಸೂದೆ ಅಂತನ್ನುವಂಥದ್ದು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಎರಡನೇದು, ಟಾರ್ಗೆಟ್ ಹಿಂದೂಗಳನ್ನ ಮಾಡಿದ್ದಾರೆ. ಅವರು ಮುಸ್ಲಿಮರ ಘಟನೆಗಳಿಗೆ, ಮುಸ್ಲಿಮರ ದ್ವೇಷ ಭಾಷಣಕ್ಕೆ ಲಕ್ಷ್ಯ ಕೊಡೋದೇ ಇಲ್ಲ. ಸಿಎಂ ಕುರ್ಚಿ ಫೈಟ್ ವಿಚಾರದ ಬಗ್ಗೆ ತುಮಕೂರಲ್ಲಿ ಈಡಿಗ ಸಮುದಾಯದ ಪ್ರಣವಾನಂದ ಸ್ವಾಮೀಜಿ ಮಾತಾಡಿದ್ದಾರೆ. ಮಠಾಧೀಶರು ಸಿಎಂ ಸ್ಥಾನಕ್ಕಾಗಿ ತಮ್ಮ ತಮ್ಮ ನಾಯಕರ ಪರ ನಿಂತಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ತುಮಕೂರಲ್ಲಿ ಪ್ರಣವಾನಂದ ಸ್ವಾಮೀಜಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು, ಡಿಕೆ ಶಿವಕುಮಾರ್ ಪಕ್ಷಕ್ಕೆ ದುಡಿದಿದ್ದಾರೆ, ಆತ ದುಡಿದಿದ್ದಕ್ಕೆ ಕೂಲಿ ಕೊಡಬೇಕು, ಇಲ್ಲ ಅಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ವನಾಶ ಆಗುತ್ತೆ ಅಂದಿದ್ದಾರೆ. ಈಡಿಗ ಸಮುದಾಯಕ್ಕೆ ಸಂಪೂರ್ಣ ಅನ್ಯಾಯ ಆಗಿದೆ ಅಂತ ಹೇಳಿಕೊಂಡು 40 ಲಕ್ಷ ಜನಸಂಖ್ಯೆ ಇರುವ ಈಡಿಗ ಸಮುದಾಯವನ್ನು ಎಸ್ಟಿ ಮೀಸಲಾತಿಯಲ್ಲಿ ಸೇರಿಸಬೇಕು ಮತ್ತು ನಾರಾಯಣ ಗುರುಗಳ ಪುತ್ಥಳಿ ಬೆಂಗಳೂರಲ್ಲಿ ಮಾಡಿಸಬೇಕು. ಕುಲಕ್ಕಸಬ ಬದಲಾಗಿ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡಬೇಕು. 18 ಬೇಡಿಕೆಗಳಿಟ್ಕೊಂಡು ಇವತ್ತು ಈಡಿಗ ಸಮುದಾಯ ಜನವರಿ 6ನೇ ತಾರೀಕು ಕಡದಾಳ್ ಶಕ್ತಿಪೀಠ ಕಲಬುರಗಿಯಿಂದ ಪ್ರಾರಂಭವಾಗಿ ಬೆಂಗಳೂರುವರೆಗೂ ಕೂಡ 40 ದಿನದ ಪಾದಯಾತ್ರೆ ಇದೆ. ಇದು ಈಡಿಗರ ಸಾವು ಮತ್ತು ಬದುಕಿನ ಮಧ್ಯದಲ್ಲಿರ್ತಕ್ಕಂಥ ಹೋರಾಟ. ಈಡಿಗರ ಸಂಪೂರ್ಣವಾಗಿ ಮುಗಿಸಬೇಕು ಅಂತ ಸರ್ಕಾರದ ನಡೆಯೇನಿದೆಯಲ್ಲ, ಅದು ಸಹಿಸಕ್ಕೆ ಸಾಧ್ಯವೇ ಇಲ್ಲ. ಈಡಿಗ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಗೆ ಬಗ್ಗೆ ಚಿತ್ರದುರ್ಗದಲ್ಲಿ ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀ ಮಾತಾಡಿದ್ದಾರೆ. ಒಳ ಮೀಸಲಾತಿ ಜಾರಿ ಹಿನ್ನೆಲೆ ಸರ್ಕಾರ ನಾಗಮೋಹನ್ ದಾಸ್ ಅವರಿಂದ ವರದಿ ತಯಾರಾಗಿದೆ. ನಾಗಮೋಹನ್ ದಾಸ್ ವರದಿ ಆಧರಿಸಿ ಪರಿಶಿಷ್ಟ ಜಾತಿ ಪ್ರವರ್ಗ 1, 2, 3 ಅಂತ ನಿಗದಿಯಾಗಿದ್ದು, ಸರ್ಕಾರ ಕರ್ನಾಟಕ ಅನುಸೂಚಿತ ಉಪಜಾತಿಗಳ ವರ್ಗೀಕರಣ ವಿಧೇಯಕವನ್ನ ಮಂಡಿಸಿದೆ. ಸರ್ಕಾರದ ಮೊದಲ ಆದ್ಯತೆ ಸಮ ಸಮಾಜ ನಿರ್ಮಾಣ ಮಾಡುವುದಾಗಿದೆ. ಕಳೆದ 75 ವರ್ಷಗಳಲ್ಲಿ ಅನುಸೂಚಿತ ಜಾತಿಗಳಿಗೆ ಮೀಸಲಾತಿ ನೀಡಿದೆ. ಭೋವಿ 4ನೇ ದೊಡ್ಡ ಸಮುದಾಯ. ಈ ಸಮುದಾಯಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಸರ್ಕಾರಕ್ಕೆ ಒಂದು ವರದಿಯನ್ನು ಕೂಡ ಕೊಟ್ಟಿರುವಂತಹದ್ದು. ಸರ್ಕಾರ ಮಾರ್ಪಾಟನ್ನ ಮಾಡಿ ಪರಿಶಿಷ್ಟ ಜಾತಿಗಳ ಉಪವರ್ಗೀಕರಣ, ಒಳ ಮೀಸಲಾತಿ ವಿಚಾರವಾಗಿ ಪರಿಶಿಷ್ಟ ಜಾತಿ ಪ್ರವರ್ಗ 1, ಪರಿಶಿಷ್ಟ ಜಾತಿ ಪ್ರವರ್ಗ 2, ಪರಿಶಿಷ್ಟ ಜಾತಿ ಪ್ರವರ್ಗ 3 ಎನ್ನುವಂಥದ್ದನ್ನ ನಿಗದಿ ಮಾಡಿ ಆದೇಶವನ್ನು ಮಾಡಿತ್ತು.
ತದನಂತರದಲ್ಲಿ ನಿನ್ನೆ ಈ ವಿಚಾರವಾಗಿ ಕರ್ನಾಟಕ ಅನುಸೂಚಿತ ಜಾತಿಗಳ ಉಪವರ್ಗೀಕರಣ ವಿಧೇಯಕ 2025 ಮಂಡನೆ ಮಾಡುವಂತಹ ವಿಚಾರದಲ್ಲಿ ಸರ್ಕಾರ ತಯಾರಿ ನಡೆಸಿಕೊಂಡಿದೆ. ಸರ್ಕಾರ ಬಿಡುಗಡೆ ಮಾಡಿರುವಂತಹ ವರದಿಗಳಲ್ಲಿ ಸರ್ಕಾರದ ಮೂಲ ಆಶಯ ಸಮ ಸಮಾಜವನ್ನ ನಿರ್ಮಾಣ ಮಾಡುವಂತಹದ್ದು ಆಗಿದೆ. ಸರ್ಕಾರಕ್ಕೆ ಒಂದು ವರದಿಯನ್ನು ಕೂಡ ಕೊಟ್ಟಿರುವಂತಹದ್ದು. ಸರ್ಕಾರ ಮಾರ್ಪಾಟನ್ನ ಮಾಡಿ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಫೈಟ್ ತಾರಕಕ್ಕೇರಿದ್ದು ಪಟ್ಟದ ಫೈಟ್ ನಡುವೆ ಡಿಕೆಶಿ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಅಂಕೋಲಾದ ಅಂದ್ಲೆಯ ಶ್ರೀ ಜಗದೀಶ್ವರಿ ದೇವಾಲಯದಲ್ಲಿ ಶತ್ರು ಸಂಹಾರಕ್ಕಾಗಿ ಡಿಕೆ ಶಿವಕುಮಾರ್ ಪೂಜೆಯನ್ನ ಸಲ್ಲಿಸಲಿದ್ದಾರೆ. ಕಾಳರಾತ್ರಿ ಎಳ್ಳಮಾವಾಸ್ಯೆ ಹಿನ್ನೆಲೆಯಲ್ಲಿ ಡಿಸಿಎಂ 1 ಗಂಟೆ ಪೂಜೆ ಹೋಮ ನಡೆಸಲಿದ್ದಾರೆ. ಅವ್ರು ಏನ್ ತೀರ್ಮಾನ ಮಾಡ್ಕೊ ಬರ್ತಾ ಇದ್ದಾರೆ ಅದೆಲ್ಲ ಪೂಜೆನೂ ಮಾಡಿದೆ. ಅವ್ರ ಏನ್ ತೀರ್ಮಾನ ಮಾಡ್ಕೊ ಬರ್ತಿದ್ದಾರೆ ಅದೆಲ್ಲದನ್ನು ಮಾಡ್ತೀವಿ ನಾವು. ಆದ್ರೆ ಅದನ್ನ ಸಾಹೇಬ್ರೇ ಹೇಳ್ಬೇಕು, ನಾವು ಹೇಳಲಿಕ್ಕೆ ಆಗೋದಿಲ್ಲ. ಅದೇ ಹೇಳಿದ್ನಲ್ರಿ, ಈಗ 33 ಕೋಟಿ ದೇವತೆಗಳಾದ್ರೆ ಆಗದೇ ಇರುವಂತದ್ದೇ ಇಲ್ಲಾಗುವಂಥದ್ದು. ಅದಕ್ಕಾಗಿ ಇಲ್ಲೇ ನಾವು ಒಪ್ಕೊಂಡಿದ್ದೇನೆ, ಅವ್ರದ್ದು ಸಮಸ್ಯೆ ಏನಿದೆ ಅವ್ರದ್ದು ಬಗ್ಗೆ ಇರುತ್ತೆ ಅಂತ ಹೇಳಿ ಒಪ್ಕೊಂಡಿದ್ದೇನೆ. ಅದು ಆಗ್ತದೆ, ನೆರವೇರ್ತದೆ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯಲ್ಲಿ ಕಾಂಗ್ರೆಸ್ ಮಾಜಿ ಶಾಸಕ ಹಾಗೂ ಆತನ ಪುತ್ರ ಗೂಂಡಾಗಿರಿ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್ ಹಾಗೂ ಆತನ ಮಗ ಶ್ರೀಕಾಂತ್ ವ್ಯಕ್ತಿಗೆ ಹಲ್ಲೆ ನಡೆಸಿ ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪಿಸಿದ್ದಾರೆ. ಜಮೀನು ವಿಚಾರಕ್ಕೆ ಜಗಳ ತೆಗೆದು ಶ್ರೀನಿವಾಸ್ ಎಂಬಾತನಿಗೆ ಹಲ್ಲೆ ನಡೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವಂತಹ ವಿಡಿಯೋ ಮೊಬೈಲ್ನಲ್ಲಿ ಸ್ಥಳೀಯರು ಸೆರೆ ಹಿಡಿದಿದ್ದಾರೆ. ಗದಗ್ನಲ್ಲಿ ಸರ್ಕಾರ ಆದೇಶ ಮಾಡಿದ್ರೂ ಮೆಕ್ಕೆಜೋಳ ಖರೀದಿ ಆಗ್ತಾ ಇಲ್ಲ ಅಂತ ರೈತರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ರೈತರ ಮೂಗಿಗೆ ತುಪ್ಪ ಸವರುವಂತ ಕೆಲಸ ಮಾಡಲಾಗ್ತಾ ಇದೆ. ಕೆಲವು ರೈತರ ಮೆಕ್ಕೆಜೋಳ ಖರೀದಿ ಮಾಡಿದ್ದಾರೆ. ಮೆಕ್ಕೆಜೋಳ ಖರೀದಿ ಕೇಂದ್ರ ಕಾಗದಕ್ಕೆ ಸೀಮಿತ ಆಗಿದೆ ಅಂತ ಕಿಡಿಕಾರಿದ್ದಾರೆ. ಮುಳಗುಂದ ಪಟ್ಟಣದ ರೈತರು ಸಮರ್ಪಕವಾಗಿ ಮೆಕ್ಕೆಜೋಳ ಖರೀದಿ ಮಾಡಲಿಲ್ಲ, ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯಾದ್ಯಂತ ಮೆಕ್ಕೆಜೋಳ ಖರೀದಿ ಕೇಂದ್ರ ಬೆಂಬಲ ಬೆಲೆ ಒಳಗ ಖರೀದಿ ಕೇಂದ್ರ ತೆರಿಬೇಕಂತ ಒಂದು ರಾಜ್ಯಾದ್ಯಂತ ಎಲ್ಲಾ ರೈತರು ಉಗ್ರವಾದ ಹೋರಾಟ ಮಾಡಿದ್ವಿ. ಆದ್ರೆ ರಾಜ್ಯ ಸರ್ಕಾರ ಇಲ್ಲಿವರೆಗೆ ಯಾವುದೇ ಒಂದು ಬರೀ ಆದೇಶ ಕೊಡೋದು ಆಗ್ಬಿಟ್ಟತಿ. ಯಾವ್ದು ಖರೀದಿ ಕೇಂದ್ರ ಅದು ಬೆಳಕಿಗೆ ಬರೋಲ್ದು. ಖರೀದಿ ಕೇಂದ್ರವನ್ನು ಓಪನ್ ಮಾಡೋಲ್ರ, ಹೆಸರಿಗೆ ಆತ ಆರಂಭ ಮಾಡಿವಿ ಅಂತ ಹೇಳಕಂತಾರೆ. ಬರೀ ಆದೇಶ ಪ್ರತಿಯೊಳಗ ಆದೇಶ ಪತ್ರದೊಳಗೆ ಆಗ್ಬಿಟ್ಟತಿ. ಯಾವುದೇ ಇಲ್ಲಿವರೆಗೂ ಚಾಲನೆ ಬಂದಿಲ್ಲ. ಅದು ನಮಗೆ ರಾಜ್ಯಾದ್ಯಂತ ಮೆಕ್ಕೆಜೋಳ ಖರೀದಿ ಕೇಂದ್ರ ಬೆಂಬಲ ಬೆಲೆ ಒಳಗ ಖರೀದಿ ಕೇಂದ್ರ ತೆರಿಬೇಕಂತ ಒಂದು ರಾಜ್ಯಾದ್ಯಂತ ಎಲ್ಲಾ ರೈತರು. ಯಾದಗಿರಿಯಲ್ಲಿ ರಸ್ತೆ ಡಿವೈಡರ್ ಕಾಮಗಾರಿಗೆ ಸವಾರರು ಹೈರಾಣಾಗಿದ್ದಾರೆ. ಕೆಕೆಆರ್ಡಿಬಿ ಯೋಜನೆಯಲ್ಲಿ 4 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಡಿವೈಡರ್ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಯಾದಗಿರಿ ನಗರದ ಹಲವು ರಸ್ತೆಗಳಿಗೆ ವಿಭಜಕ ಕಾಮಗಾರಿ ನಡೀತಾ ಇದೆ. ಟ್ರಾಫಿಕ್ ಕಿರಿಕಿರಿಯಿಂದ ಸವಾರರು ಸಾರ್ವಜನಿಕರು ಹೈರಾಣಾಗಿದ್ದಾರೆ. ಆದಷ್ಟು ಬೇಗ ರಸ್ತೆ ಡಿವೈಡರ್ ಕಾಮಗಾರಿ ಮುಗಿಸುವಂತೆ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ.